ಕಡಿದಾಳ್ ಮಂಜಪ್ಪನವರು ಮುಖ್ಯಮಂತ್ರಿಗಳಾಗಿದ್ದವರು, ರಾಜಕಾರಣಿಗಳು, ಸಾಹಿತ್ಯಕ್ಕೂ ಅವ್ರಿಗೇನು ಸಂಬಂಧ ಇದೆ. ಆದರೆ ಅವ್ರು ಏನು ಆಡಳಿತ ಮಾಡಿದ್ರು, ಹೇಗೆ ನಡೆಸ್ಕೊಂಡ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಇಳಿದ ದಿನ ಮಾರನೇ ದಿನವೇ ಕೋಟ್ ಹಾಕ್ಕೊಂಡು, ಕರಿ ಕೋಟ್ ಹಾಕ್ಕೊಂಡು ನ್ಯಾಯಾಲಯಕ್ಕೆ ಹೋಗಿ ನಿಂತ್ಕೊಂಡ್ರಂತೆ. ಇನ್ಮೇಲೆ ನಂದೇ ಇದೇ ಬದುಕು ನಂದು ಅಂತ, ನಿಜವಾದ ಬದುಕಿದು ಅಂತ. ಅದು ಮಂಜಪ್ಪ ಅವರು. ಕಡಿದಾಳ್ ಮಂಜಪ್ಪ ಅವರು ಶಿಸ್ತು ಅವ್ರು ಇದ್ದದ್ದೇ ಹಾಗೆ. ಒಂದು ಕೋಲಿದ್ದು ನಿಲ್ಲಿಸ್ಬಿಟ್ರೆ ಎಷ್ಟು ಸ್ಟ್ರೈಟ್ ಆಗಿದ್ರು ಹಾಗೆ ಇದ್ರು. ಒಂದು ಚೂರು ಬಜ್ಜಿಲ್ಲ. ಸಾಮಾನ್ಯವಾಗಿ ರಾಜಕಾರಣಿಗಳಿಗೆ ಬಜ್ಜು ಬರಬೇಕು. ಆ ಬಜ್ಜು, ರೋಗ ರುಜಿನ ಏನೂ ಇಲ್ಲದೆ ಶುದ್ಧ ಮನಸ್ಸಿನ ಕಡಿದಾಳ್ ಮಂಜಪ್ಪ ಅವರು ಅವತ್ತು ಬಂದರು, ಗುಡುಗಿದ್ರು. ಕಡಿದಾಳ್ ಮಂಜಪ್ಪ ಅವರು ಇದೇನಿದು? ಕಡಿದಾಳ್ ಮಂಜಪ್ಪನವರು ಮುಖ್ಯಮಂತ್ರಿಗಳಾಗಿದ್ದವರು, ರಾಜಕಾರಣಿಗಳು, ಸಾಹಿತ್ಯಕ್ಕೂ ಅವ್ರಿಗೇನು ಸಂಬಂಧ ಇದೆ. ಅವರು ತಮ್ಮ ಆತ್ಮಕಥೆಯನ್ನು ಬರೆದಿದ್ದಾರೆ, ಕಾದಂಬರಿ ರೂಪದಲ್ಲೂ ಬರೆದಿದ್ದಾರೆ. ಅವರ ಶ್ರೀಮತಿಯವರು ಮಲ್ಲಿಕಾ ಅವರು ಬೇಕಾಷ್ಟು ಕಾದಂಬರಿಗಳನ್ನು ಬರೆದಿದ್ದಾರೆ. ವಿವೇಕಾನಂದರ ಕುರಿತು ಅವರು ಕಾದಂಬರಿ ಬರೆದಿದ್ದಾರೆ, ಕಾವ್ಯ ಬರೆದಿದ್ದಾರೆ ಮಲ್ಲಿಕಾ ಅವರು. ಆದರೂ ಅವರು ಅಷ್ಟೇ ಒಂದು ಆ ಶಿವಮೊಗ್ಗದ ಒಂದು ನಡವಳಿಕೆ ಸ್ವಭಾವ ಏನು ಅಂತಂದರೆ, ಯಾವಾಗಲೂ ಕೂಡ ಅವರು ಸುಸಂಸ್ಕೃತರು, ಒಂಥರ ಎದ್ದು ಕಾಣಿಸ್ಕೊಳ್ಳೋರು. ಲಘು ಎಲ್ಲರ ಜೊತೆನೂ ತಕ್ಷಣವೇ ಮಿಕ್ಸ್ ಆಗಿಬಿಡೋದು, ಮುಟ್ಟೋದು, ಆ ಥರ ಮಾಡ್ತಾ ಇದ್ದವರಲ್ಲ. ಆ ಶಿವಮೊಗ್ಗ ಬೆಲ್ಟೇ ಆ ಥರ. ಮೇಲೆ ತುಂಬ ಶ್ರೀಮಂತ ರೈತರ ಕುಟುಂಬಗಳವರು. ಹಾಗಾಗಿ ಎಲ್ಲನೂ ಒಂದು ಸ್ವಲ್ಪ ತಮಗಿಂತ ಕಡಿಮೆ ಅನ್ನೋ ಹಾಗೋ ಅಥವಾ ದೂರದಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಬದುಕ್ತಂಥವ್ರು. ಅವರು ನನ್ನ ತಿಳುವಳಿಕೆಗೆ ಯಾವುದೋ ಇದತ್ರ ಶಾಂತಿನಗರದ ಮೂಲೆಯಲ್ಲೇ ಅವ್ರ ಹೆಸರು ಇದೆ, ಈಗ ಇಟ್ಟಿದ್ದಾರೆ. ಕಡಿದಾಳ್ ಮಂಜಪ್ಪ ಅವರ ರಸ್ತೆ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಮಂಜಪ್ಪನವರು ಏನೋ ಒಂದು ಬೀಡಿ ಜೊತೆಯವರು ಆದಮೇಲೆ ಏನೋ ಒಂದು ತೃಪ್ತಿಗೆ ಅವರು ಮುಖ್ಯಮಂತ್ರಿ ಆಗಬೇಕಾಯಿತು, ಕೆಲವೇ ತಿಂಗಳುಗಳಿಗೆ. ಅವರೇನೋ ಒಂದು ಭಾಳ ವರ್ಷಗಟ್ಟಲೆ ಅಲ್ಲ. ಆದರೆ ಅವ್ರು ಏನು ಆಡಳಿತ ಮಾಡಿದ್ರು, ಹೇಗೆ ನಡೆಸ್ಕೊಂಡ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಇಳಿದ ದಿನ ಮಾರನೇ ದಿನವೇ ಕೋಟ್ ಹಾಕ್ಕೊಂಡು, ಕರಿ ಕೋಟ್ ಹಾಕ್ಕೊಂಡು ನ್ಯಾಯಾಲಯಕ್ಕೆ ಹೋಗಿ ನಿಂತ್ಕೊಂಡ್ರಂತೆ. ಇನ್ಮೇಲೆ ನಂದೇ ಇದೇ ಬದುಕು ನಂದು ಅಂತ, ನಿಜವಾದ ಬದುಕಿದು ಅಂತ. ಅದು ಮಂಜಪ್ಪ ಅವರು. ಇಂಥವ್ರು ನಾನು ಎಲ್ಲರಿಗೂ ಹೇಳ್ತೀನಿ, ಇವ್ರು ಏನು ಗುತ್ತಿಗೆ ತಗೊಂಡ್ಬಿಟ್ಟು ರಾಜಕಾರಣಿಗಳು ಇವರೆಲ್ಲ 25 ವರ್ಷ 50 ವರ್ಷ ಅವರು ಮಂತ್ರಿಗಳು, ಆಮೇಲೆ ಮಕ್ಕಳು ಒಂದು 25 ವರ್ಷ ಅವರು ಮಂತ್ರಿಗಳು, ಮೊಮ್ಮಕ್ಕಳು ಇದೇ ಆಗೋಗ್ತದಲ್ಲ. ಇವತ್ತು ಅಮೇರಿಕಾದಲ್ಲಿ ಒಬಾಮಾ ಅವರು ಎಲ್ಲೋ ಒಂದು ಇದರಲ್ಲಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ ಈ ದೇಶದಲ್ಲಿ? ಇದು ನನಗೆ ಅರ್ಥ ಆಗದೆ ಇರುವಂಥ ವಿಷಯ. ನಮ್ಮಲ್ಲಿ ಇದ್ದರೂ ಇಲ್ಲ ಅಂತಲೇ ಹೇಳಿದ್ದಾರೆ. ಈ ಉದಾಹರಣೆ, ನಾವು ಅದ್ವಾನಿಯವ್ರನ್ನ ಏನು ಮಾಡ್ತಾ ಇದ್ದಾರೆ ಅಂತ ಯಾವತ್ತೂ ಯಾರೂ ಕೇಳಲಿಲ್ಲ. ಏನು ವಯಸ್ಸಾಗಿದೆ ಮನೇಲಿದ್ದಾರೆ ಅಂತ ಕೇಳಿ ಹಾಗಿರೋರಲ್ಲ ಅವರೆಲ್ಲ. ನಾನು ಅಂದ್ಕೊಳ್ಳೋದು ಏನೋ ಒಂದು ಯಾವುದೋ ಸಂಘ ಸಂಸ್ಥೆ, ಸೇವಾ ಸಂಸ್ಥೆಗಳ ಜೊತೆ ಅವ್ರ ಸಂಬಂಧಗಳಿರ್ತವೆ. ಆದರೆ ಕಡಿದಾಳ್ ಮಂಜಪ್ಪನವರು ಜನಜಾಗೃತಿಯನ್ನು ಉಂಟು ಮಾಡುವಂಥ ಒಂದು ಇದು ಅವರಲ್ಲಿತ್ತು. ನನಗೆ ಇವರ ನಿಕಟ ಸಂಪರ್ಕ ಬಂದಿದ್ದು, ನಾವು ರಾಜಾಜಿನಗರದಲ್ಲಿದ್ದಾಗ 78ರಲ್ಲಿ ಮದುವೆ ಆಯಿತು. 79ನೇ ಇಸ್ವಿನಲ್ಲಿ ಮೊಟ್ಟ ಮೊದಲು ಪಕ್ಷದಿಂದ ಪಕ್ಷಕ್ಕೆ ಹೋದವ್ರನ್ನ ಪಕ್ಷಾಂತರಿ ಅಂತ ಕರೆದವ್ರನ್ನ ನಾವು ಮಳ್ಳೂರು ಆನಂದರಾಯರು, ಅವ್ರು ಇದ್ದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಮಳ್ಳೂರು ಆನಂದರಾಯರೇ ಮೊಟ್ಟ ಮೊದಲನೇ ಪಕ್ಷಾಂತರಿ. ಆಗ YSV ಟ್ಯುಟೋರಿಯಲ್ ನಡೆಸ್ತಾಯಿದ್ರು. ನನಗೆ ಆಪ್ತರು, ತುಂಬ ಆಪ್ತರು. ಏನು ಮಾಡಬೇಕಾದ್ರೂ ನನ್ನ ಹತ್ರ ಒಂದು ನೀವಿರಬೇಕು, ಏನು ಮಾಡಬೇಕು, ಯಾರನ್ನು ಕರಿಬೇಕು ಅಂತ. ಅದೊಂದು ಕಾರ್ಯಕ್ರಮವನ್ನು ನಾವು ಅಲ್ಲಿ ರಾಮ ಮಂದಿರದ ಮೈದಾನದಲ್ಲಿ ಅದ್ಭುತವಾದ ಕಾರ್ಯಕ್ರಮವನ್ನು 79ರಲ್ಲಿ ಮಾಡಿದಾಗ ಯಾಕಷ್ಟು ನನಗೆ ಖಚಿತವಾಗಿ ನೆನಪಿದೆ ಅಂದರೆ 9/9/79 ಅದು ಆವತ್ತೇ ನನ್ನ ಮಗಳು ಹುಟ್ಟಿದ್ದು. ನಾನು ಇಲ್ಲಿದ್ದೆ, ವೇದಿಕೆ ಮೇಲಿದ್ದೆ. ಅವಳು 3:15 ಹುಟ್ಟಿದ್ದವಳು. ಇದು ಮಲ್ಲೇಶ್ವರಂ ಆಸ್ಪತ್ರೆಯಲ್ಲಿ ನನ್ನ ಹೆಂಡತಿನಾಗ ಸೇರಿಸಿದ್ದು. ನಮ್ಮ ಭಾವ ನನ್ನ ತಂಗಿಯವರೆಲ್ಲ ಓಡಾಡ್ತಾಯಿದ್ರು. 3:15 ಹುಟ್ಟಿದ್ದು ಅಂತ ನನ್ನ ಭಾಷಣ ಬಂದ ಸಂದರ್ಭಕ್ಕೆ ಸರಿಯಾಗಿ ನಮ್ಮ ಭಾವ ಅವ್ರು ಬಂದು ಕಿವಿನಲ್ಲೇ ಹೆಣ್ಮಗು ಹುಟ್ಟಿದೆ ಅಂತ. ಜನ ಇದ್ದವರೆಲ್ಲರೂ ಜಾಗೃತಿ ಜಾಗೃತಿ ಅಂತ, ಅದಕ್ಕೆ ಹೆಸರು ಜಾಗೃತಿ ಅಂತ. ಜನಜಾಗೃತಿ ವೇದಿಕೆ ಅಂತ ಏನೋ ಇಟ್ಕೊಂಡಿದ್ವಲ್ಲ ನಾವು, ಜಾಗೃತಿ ಅಂತ ಇಟ್ಬಿಡಿ ಅಂತ. ನಾವು ಆಮೇಲೆ ನಾಮಕರಣ ಮಾಡಲೇ ಇಲ್ಲ. ಆ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆ ಕಡಿದಾಳ ಮಂಜಪ್ಪ ಅವರು.
ಶ್ರೀರಂಗರು, ಗೋಪಾಲಕೃಷ್ಣ ಅಡಿಗರು, ನಾನು, ಭಾಷಣಕಾರರು. ನಾನು ಹುಡುಗ ಯುವಕ ಅಂತಲೇ ಹಾಕ್ತಿದ್ದಾರೆ ಅದರಲ್ಲಿ. YSV ದತ್ತ ಭಾಳ ಮೊದಲು YSV ದತ್ತ ಅವರು ತುಂಬ ಜನಜಾಗೃತಿ ಕೆಲಸ ಮಾಡಿದ್ದಾರೆ. ಆಮೇಲೆ ಅವ್ರು ಪಕ್ಷಕ್ಕೆ ಸೇರಿಕೊಂಡ್ರು, ಅದು ಬೇರೆ. ಆ ಪಕ್ಷದ ಮುಖವಾಣಿಯಾಗಿ ಅವ್ರು ಏನೇನು ಮಾಡಿಕೊಂಡ್ರು ಅದು ಬೇರೆ ವಿಷಯ. ಆದರೆ ಅವ್ರು ಏನೂ ಇಲ್ದಾನೆ ಭಾಳಷ್ಟು ಜನಜಾಗೃತಿ ಕೆಲಸವನ್ನು ಬರಹಗಾರನ ಕುರಿತು ಅಥವಾ ರಾಜಕೀಯ ಸಮಸ್ಯೆಗಳನ್ನು ಕುರಿತು ಈ ಥರದ್ದೆಲ್ಲ ಅವರು ತುಂಬ ಮಾಡಿದವರಲ್ಲಿ. ಅವತ್ತು ನಾವು ಅಂದ್ಕೊಂಡು ಏನಾದರೂ ಮಾಡಿ ಕಡಿದಾಳ್ ಮಂಜಪ್ಪ ಅವನ್ನ ಕರ್ಕೊಬರೋಣ. ನಾವು ಇಬ್ಬರು ಹೋಗಿದ್ದು ಅಲ್ಲಿಗೆ. ಹೋಗಿ ಅವನು ಒಪ್ಪಿಸ್ತಾ ಬರ್ತೀವಿ ಅಂದ್ರೆ ಅವ್ರೇನು ಬಲವಂತದಿಂದ ಒಪ್ಕೊಂಡವ್ರೇನಲ್ಲ ಅವರು. ಶ್ರೀರಂಗರು ಬಂದರು, ಅವ್ರು ಹೇಳ್ತಾಯಿದ್ರು ಅದು ಹೆಣ್ಮಕ್ಳಿಗೆ ಈ ಥರ ಪಕ್ಷಾಂತರ ಮಾಡಿದವನ್ನ ರಾಜಕಾರಣಿಗಳನ್ನು ಅವ್ರಿಗೆ ಕೊಡ್ತೀವಿ, ಮದುವೆ ಮಾಡ್ತೀವಿ ಅಂತ ಅನ್ಬೇಡಿ ಎಂದವರು ಶ್ರೀರಂಗರು. ಈ ಥರದ ಅವ್ರ ಚಿಂತೆ. ಇನ್ನು ಅಡಿಗರಿಗೆ ಕೇಳಬೇಕಾ, ಅವರು ಗುಡುಗ್ಬಿಟ್ರು. ಅವರು ಗೋಪಾಲಕೃಷ್ಣ ಅಡಿಗರು ಎಂಥ ಸಭೆ ಅದು. ಮೊದಲು ಪಕ್ಷಾಂತರ ಮಾಡಿದ್ದೆ ಒಂದು ಅಪರಾಧ ಅನ್ನೋ ಹಾಗೆ ನಾವು ಅವತ್ತು ಮಾಡಿದೆ. ಇವತ್ತಾಗಲ್ಲ. ಬೆಳಗ್ಗೆ ಒಂದು ಕಾಂಗ್ರೆಸ್ಸಲ್ಲಿ ಇರ್ತಾರೆ, ಸಾಯಂಕಾಲ BJPಲಿ ಇರ್ತಾರೆ, ಬೆಳಗ್ಗೆ ಇದ್ದರೆ ಆಗಲೇ ಅವರು JDSಲ್ಲಿ ಇರ್ತಾರೆ. ಆಮೇಲೆ ಕಮ್ಯುನಿಸ್ಟು ಅನ್ನೋದು ಹೋಗೇ ಬಿಡ್ತು. ಕ್ರಿಶ್ಚನ್ ಕಾಲಕ್ಕೆ ಹೊರಟೋಯ್ತು ಅಂತ ಅನ್ಕೋತೀನಿ ನಾನು. ಮಲ್ಲೇಶ್ವರಂ ಆ ಭಾಗದಲ್ಲಿ ಕ್ರಿಶ್ಚನ್ ಅವರು ಎಂಥ ಮಹಾತ್ಮ ಆತ ದೊಡ್ಡ ವ್ಯಕ್ತಿ ಅಂತಂದರೆ ನಾನು ಹತ್ತಿರದಿಂದ ನೋಡಿದ್ದೆ. ಜನಕ್ಕೋಸ್ಕರ ಅವರು ಕಮ್ಯುನಿಸ್ಟ್ರು. ಕಮ್ಯುನಿಸ್ಟ್ರು ಇಲ್ವೇನೋ ಅನ್ನೋ ಥರ ಆಗ್ಬಿಟ್ಟಿದೆ. ಭೂಪತಿ ಅನ್ನೋರು ಕಮ್ಯುನಿಸ್ಟ್ರು ಅಂತ ಹೇಳ್ತಾರೆ. ಗೊತ್ತಿತ್ತು ನನಗೆ. ವಸುಂಧರಾ ಅವರ ಯಜಮಾನರು ಭೂಪತಿಯವರು. ಅವ್ರು ಎಷ್ಟು ದಿನ ಏನು ಮಾಡಿದ್ರು ನಂಗೆ ಗೊತ್ತಿಲ್ಲ. ರಾಜಕಾರಣಿಗಳಲ್ಲಿ ಇವತ್ತು ಕಮ್ಯುನಿಸ್ಟ್ರೇ ಇಲ್ಲ, ಭಾಳ ಕಡಿಮೆ. ಎಲ್ಲ ಹೋಗ್ಬಿಟ್ರು ಕಮ್ಯುನಿಸ್ಟೇ. ಬಹುಶಃ ಕಮ್ಯುನಿಸಮೇ ಈ ದೇಶದಿಂದ ಓಡಿಸ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಹಾಗಿರುವಾಗ ಕಡಿದಾಳ್ ಮಂಜಪ್ಪ ಅವರು ಶಿಸ್ತುಬದ್ಧ. ಅವ್ರು ಇದ್ದದ್ದೇ ಹಾಗೆ. ಒಂದು ಕೋಲಿದ್ದು ನಿಲ್ಲಿಸ್ಬಿಟ್ರೆ ಎಷ್ಟು ಸ್ಟ್ರೈಟ್ ಆಗಿದ್ರು ಹಾಗೆ ಇದ್ರು. ಒಂದು ಚೂರು ಬಜ್ಜಿಲ್ಲ. ಸಾಮಾನ್ಯವಾಗಿ ರಾಜಕಾರಣಿಗಳಿಗೆ ಬಜ್ಜು ಬರಬೇಕು. ಆ ಬಜ್ಜು ರೋಗ ರುಜಿನ ಏನೂ ಇಲ್ಲದೇ ಶುದ್ಧ ಮನಸ್ಸಿನ ಕಡಿದಾಳ್ ಮಂಜಪ್ಪ ಅವರು ಅವತ್ತು ಬಂದರು, ಗುಡುಗಿದ್ರು, ಮಾತಾಡಿದರು. ನಾವು ಹೋಗ್ತಾ ಇದ್ದೋ. ಅವ್ರು ಏನೇನೋ ನಮ್ಗೆ ಹೇಳೋರು, ಇಂಥದ್ದು ಮಾಡಬೇಕು ನೀವೆಲ್ಲ, ಇಂಥದ್ದು ಮಾಡಬೇಕು ಅದು ಅಂತ. ಆ ರಾಜಕೀಯದಲ್ಲಿ ಈ ಥರದ ಕನಸುಗಳಿಗೆ ಭ್ರಮೆಗಳಿಗೆ ಅವಕಾಶ ಅವತ್ತೂ ಇಲ್ಲ, ಇವತ್ತೂ ಇಲ್ಲ, ನಾಳೆಗೂ ಇಲ್ಲ. ಅದೆಲ್ಲ JP ಕಾಲಕ್ಕೆ ಹೊರಟಾಯ್ತು. JPಯ ಫಾಲೋಯರು ನಮ್ಗೆ ಕಡಿದಾಳ್ ಮಂಜಪ್ಪ ಅವರು. ಅದನ್ನು ತೋರಿಸ್ಕೊಂಡವರಲ್ಲ. ನಾನು JP ಚಳವಳಿ ಮಾಡುತ್ತಿದ್ದೇನೆ ಅಂತ ಹೇಳಿದವರಲ್ಲ. ಹಾಗಾಗಿ ಕಡಿದಾಳ್ ಮಂಜಪ್ಪ ಅವರು ಒಂದು ಕಾದಂಬರಿ ಏನೋ ನೆನಪು ಅಂತೇನೋ ಹೆಸರಿದೆ, ಅದು ನನ್ನ ಹತ್ರ ಇದೆ, ಬರೆದಿದ್ದಾರೆ. ಅದು ಆತ್ಮಕಥೆಯೂ ಹೌದು, ಕಾದಂಬರಿಯೂ ಹೌದು. ಅವರ ಶ್ರೀಮತಿಯವರು ಮಲ್ಲಿಕಾ ಅವರು ಬೇಕಾಷ್ಟು ಕೃತಿಗಳನ್ನು ರಚಿಸಿದ್ದಾರೆ. ಅವ್ರು ಯಾರನ್ನೂ ಅವ್ರನ್ನ ಗುರುತಿಸಲೇ ಇಲ್ಲ. ಯಾವ ಥರದ ಇದು ಇಲ್ಲ, ಮಹಿಳೆಯರು ಇದ್ದರು. ಅವ್ರ ಧೋರಣೆ ಏನಿತ್ತೋ ನಾವು ಅವ್ರ ಬಳಕೆ ಇರಲಿಲ್ಲ. ಮಂಜಪ್ಪನವ್ರ ಬಗ್ಗೆ ಮಾತ್ರ ಸಾಯೋವರೆಗೂ ನಾವು ಅವ್ರ ಜೊತೆ ಹೋಗಿ ಬಂದು ನಾವು ಮಾಡ್ತಾಯಿದ್ದೋ. ಕಡಿದಾಳ್ ಫ್ಯಾಮಿಲಿ ಅವರೆಲ್ಲ ಈಗ ನನಗೆ ಸ್ನೇಹಿತರು. ಆ ಕುಟುಂಬದವರು, ಅಣ್ಣ ತಮ್ಮಂದಿರ ಮಕ್ಕಳೆಲ್ಲ. ಮಕ್ಕಳು ಮಂಜಪ್ಪನವ್ರ ಮಕ್ಕಳು ಏನೋ ನಂಗೆ ಗೊತ್ತಿಲ್ಲ. ಆದರೆ ಅವರ ಅಣ್ಣನ ಮಕ್ಕಳು, ಈ ಥರ ತಮ್ಮನ ಮಕ್ಕಳು ಇದ್ದಾರಲ್ಲ, ಕಡಿದಾಳ್ ಶಾಮಣ್ಣ ಅವರು, ಕಡಿದಾಳ್ ದಯಾನಂದ ಅವರು, ಕಡಿದಾಳ್ ಪ್ರಕಾಶ್ ಅವರು, ಇವರೆಲ್ಲರೂ ಒಂದು ರೀತಿ ಇವರು ದೂರದಿಂದ ಕುವೆಂಪುಗೆ ಸಂಬಂಧಿಕರು. ಆ ಫ್ಯಾಮಿಲಿಗಳೆಲ್ಲ ಒಂದಕ್ಕೊಬ್ಬರು ತಗೊಳ್ಳೋದು, ಕೊಡೋದು, ಮಾಡೋದು ಮಟ್ಟು ಅವರು ಹಾಗೆ. ಇವತ್ತಿಗೂ ಕಡಿದಾಳ್ ಫ್ಯಾಮಿಲಿ ಅಂದರೆ, ಕಡಿದಾಳ್ ಕುಟುಂಬ ಅಂದರೆ ಒಂದು ರೈತರ ಪರವಾಗಿ, ನಾಡಿನ ಜಾಗೃತಿ ಎಚ್ಚರಿಕೆಯ ಪರವಾಗಿ ಅವರು ಇವತ್ತು ಧ್ವನಿ ಎತ್ತಾರೆ ಆ ಜನ. ಹಾಗೆ ಬರವಣಿಗೆನೂ ಮಾಡ್ತಾ ಇದ್ದಾರೆ ಅವರೆಲ್ಲರೂ. ಕಡಿದಾಳ್ ಶಾಮಣ್ಣ ಅವರು ಬರೆದಿದ್ದಾರೆ. ಕಡಿದಾಳ್ ಪ್ರಕಾಶ್ ಇವಾಗ ಲೇಖಕರಾಗಿ ಚೆನ್ನಾಗಿ ಗುರುತಿಸ್ಕೊಂಡಿದ್ದಾರೆ. ಕಾದಂಬರಿಗಳು ಅಲ್ಲ, ನೆನಪುಗಳನ್ನು ಕುರಿತು ಬೇಕಾಷ್ಟು ಬರೆದಿದ್ದಾರೆ. ಎಲ್ಲವೂ ಬಹುಶಃ ಈ ಕಡಿದಾಳ್ ಮಂಜಪ್ಪನವ್ರದ ಒಂದು ಇದು ಅಂತ ಕಾಣಿಸುತ್ತೆ. ಅದು ಬೆಲ್ಟ್ ಕಲ್ಟು ಆ ಕಲ್ಟಿಂದ ಅವರು ಬಂದಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಮಂಜಪ್ಪನವರು ಮುಖ್ಯಮಂತ್ರಿಯಾಗಿ ಉಳಿಯೋದಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ಒಬ್ಬ ನ್ಯಾಯಮೂರ್ತಿಯಾಗಿ, ನ್ಯಾಯವಾದಿಯಾಗಿ, ಅಡ್ವೊಕೇಟ್ ಆಗಿ, ಚಿಂತಕರಾಗಿ ಯುವಕರಿಗೆ ಒಂದು ಧೀಶಕ್ತಿಯನ್ನು ಕೊಡುವಂಥ ಒಂದು ಸ್ವಚ್ಛ ಕೈ ಮತ್ತು ಬಾಯಿ ಸ್ವಚ್ಛವಾಗಿದ್ದ ಇಟ್ಕೊಂಡಿದ್ದ ರಾಜಕಾರಣಿಯಾಗಿ ನಮ್ಗೆ ಅವರು ಉಳಿದಿದ್ದಾರೆ ಅಂತ ಅನಿಸುತ್ತೆ.